ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮಾಸ್ಕ್ ಮ್ಯಾನ್ ಕೊಟ್ಟಂತಹ ದೂರನ್ನು ಆಧರಿಸಿ ಪಾಯಿಂಟ್ ನಂಬರ್ 13ರಲ್ಲಿ ಒಂದು ಹಂತದ ಸ್ಕ್ಯಾನ್ ಪೂರ್ಣ ಆಗಿದೆ. ತಂತ್ರ ಬಳಸಿದ್ದಾರೆ. ಸ್ಕ್ಯಾನ್ ಮಾಡಿದಂತಹ ಫುಟೇಜ್ ಅನ್ನು ತಂತ್ರಜ್ಞರು ಪರಿಶೀಲಿಸ್ತಾ ಇದ್ದಾರೆ. ಜಿಪಿಆರ್ ತಂತ್ರವನ್ನು ಏನು ಬಳಸಲಾಗಿದೆ, ದೂರುದಾರ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಸ್ಕ್ಯಾನ್ ಮಾಡಿದ ಫುಟೇಜ್ಗಳನ್ನು ತಂತ್ರಜ್ಞರು ಪರಿಶೀಲಿಸ್ತಾ ಇದ್ದು ಈಗ ಏನಾಗ್ತಾ ಇದೆ ಹಾಗಿದ್ರೆ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಇಷ್ಟು ದಿನ ನಡೆದಂತಹ ಶೋಧಕ್ಕೂ ಇವತ್ತು ನಡೀತಾ ಇರುವಂತಹ ಶೋಧಕ್ಕೂ ಬಹಳ ಅಂತರ ಇದೆ. ಈಗ ಯಂತ್ರದ ಒಂದು ಬಲ ಸಿಕ್ಕಿರುವಂಥದ್ದು, ಈಗ ಜಿಪಿಆರ್ ತಂತ್ರಜ್ಞಾನ ಬಳಸ್ಕೊಂಡು ಹೇಗೆ ನಡೀತಾ ಇದೆ ಶೋಧ? ಈಗ ಫಸ್ಟ್ ಟೈಮ್ ಏನಾದ್ರು ಸ್ಕ್ಯಾನಿಂಗ್ ನಡೆದಿದ್ರ ಬಗ್ಗೆ ಏನು ಪರಿಶೀಲನೆ ಆಗ್ತಾ ಇದೆ, ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸ್ಥಳದಿಂದ? ಪ್ರತಿಮಾ, ಒಂದು ಹಂತದಲ್ಲಿ ಆ ಆರಂಭಿಕ ಹಂತದಲ್ಲಿ ಇವಾಗ ಎಲ್ಲ ಸ್ಕ್ಯಾನಿಂಗ್ ಮುಗಿದಿರುವಂಥದ್ದು. ಅಂದರೆ ಆ ಒಂದು GPR ಮಿಷನ್ ಅನ್ನು ಬಳಸ್ಕೊಂಡು ಒಂದು ರೌಂಡು, ಅಂದರೆ 13ನೇ ಪಾಯಿಂಟ್ ಏನಿದೆ, 13ನೇ ಪಾಯಿಂಟ್ ಪಕ್ಕದಲ್ಲೇ ಅದರ 3 ಪಟ್ಟು ಏನು ಸ್ಥಳವನ್ನು ಗುರುತು ಮಾಡ್ಕೊಂಡಿದ್ರು. ಎಲ್ಲ ಕಡೆನೂ ಕೂಡ ಇಂಚು ಶೋಧವನ್ನು ನಡೆಸಿರುವಂಥದ್ದು. ಅಂದರೆ ಲೈನ್ ಆ್ಯಂಡ್ ಲೆಂತ್ ಇಟ್ಟು ಪಾಯಿಂಟ್ ಟು ಪಾಯಿಂಟ್ ಅವರು ಆ ಒಂದು ಸ್ಕ್ಯಾನನ್ನು ಮಾಡಿರುವಂಥದ್ದು. ಸೊ ಈಗ ಸದ್ಯಕ್ಕೆ ಆರಂಭಿಕ ಹಂತದಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬಂದಿಲ್ಲ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಮತ್ತು ಆ ಒಂದು ಭಾಗದಲ್ಲಿ JCBಯ ಮೂಲಕ ಕೆಲವೊಂದು ಆ ಒಂದು ಲೇಯರ್ಗಳನ್ನು ತೆಗೆದು ಮತ್ತೆ ಮಾಡುವಂತಹ ಪ್ಲಾನ್ ಕೂಡ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಇಲ್ಲಿಗೆ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಕೂಡ ಭೇಟಿ ನೀಡಿದ್ರು. ಇಲ್ಲಿರುವಂತಹ SIT SP ಜಿತೇಂದ್ರ ದಯಾಮ ಕೂಡ ಅವರಿಗೆ ಕೆಲವೊಂದು ಬ್ರೀಫ್ ಮಾಡಿದ್ರು. ಅವರು ಟೆಕ್ನಿಕಲ್ ಟೀಮ್ ಏನಿದೆ ಅವ್ರ ಜೊತೆ ಕೂಡ ಮಾತಾಡಿಸಿದ್ರು. ಸದ್ಯಕ್ಕೆ ಎಲ್ಲರೂ ಕೂಡ ಈಗ ಊಟದ ಬ್ರೇಕ್ ಅನ್ನ ತೆಗೆದುಕೊಂಡಿರುವಂಥದ್ದು. ಸೊ ನನ್ನ ಹಿಂಭಾಗ ನೋಡ್ಬೋದಾಗಿದೆ, ಇಲ್ಲಿ ಆ ಒಂದು ಏನು ಆ 13ನೇ ಪಾಯಿಂಟ್ನ ಎಕ್ಸ್ಟೆಂಡ್ ಪಾಯಿಂಟ್, ಅದು ಆ ಒಂದು 13 ಪಾಯಿಂಟ್ ಏನು ಮಾಡ್ಕೊಂಡಿದ್ರು ಅದರ ಎಕ್ಸ್ಟೆಂಡ್ ಪಾಯಿಂಟ್ ಏನಿದೆ ಆ ಒಂದು ಪಾಯಿಂಟ್ ನಲ್ಲಿ ಈಗ ಎಲ್ಲರೂ ಕೂಡ ಇರುವಂತದ್ದು. ಎಲ್ಲ ಕೂಡ ತಂಡ ಅಲ್ಲಿದೆ. ಎಲ್ಲರೂ ಕೂಡ ಈಗ ಲಂಚ್ ಬ್ರೇಕ್ ಅನ್ನ ತಗೊಂಡಿದ್ದಾರೆ. ಸದ್ಯಕ್ಕೆ ಆ ಒಂದು ಡ್ರೋನ್ ಅನ್ನ ಈಗ ಸದ್ಯಕ್ಕೆ ಡಿಸೇಬಲ್ ಮಾಡಿ ಅದನ್ನ ಅಲ್ಲಿ ಇಟ್ಟಿರುವಂತದ್ದು. ಮತ್ತೆ ಆ ಒಂದು ಪಾಯಿಂಟ್ ನಲ್ಲಿ ನೋಡಬಹುದು, ಅಲ್ಲಿ ಹೆಚ್ಚುವರಿಯ ಒಂದು ಶಾಮಿಯಾನ ಕೂಡ ಹಾಕ್ತಾ ಇದ್ದಾರೆ. ಅಂದ್ರೆ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಹೆಚ್ಚುವರಿ ಶಾಮಿಯಾನವನ್ನ ಹಾಕ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿ ಆ ಒಂದು ಎಲೆಕ್ಟ್ರೋಮ್ಯಾಗ್ನೈಟ್ ಇದನ್ನ ಬಿಟ್ಟಂತ ಸಂದರ್ಭದಲ್ಲಿ ಏನೇನು ಫೈಂಡ್ ಆಯಿತು ಅನ್ನೋದು ಇನ್ನೂ ಕೂಡ ಕಂಡು ಬಂದಿಲ್ಲ. ಸೊ ಸದ್ಯಕ್ಕೆ ಯಾವುದು ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಕಂಡು ಬಂದಂತೆ ಅಲ್ಲಿ ಸದ್ಯಕ್ಕೆ ಆ ಒಂದು ಮಳೆ ಮತ್ತೆ ಆ ಮೇಲ್ಪದರ ಜಾಸ್ತಿ ಇದ್ದಿದ್ರಿಂದ ಏನು ಅಷ್ಟೊಂದು ಕಂಡು ಬಂದಿಲ್ಲ ಅಂತ ಹೇಳಿರುವಂಥದ್ದು. ಮತ್ತೆ ಸದ್ಯಕ್ಕೆ ಇವಾಗ ಅರ್ತ್ ಮೂವರನ್ನ ಬಳಸಿ ಒಂದು ಲೇಯರ್ ತೆಗೆದು ಅದಾದ ನಂತರ ಮತ್ತೆ ಆ ಒಂದು ಡ್ರೋನ್ ಅನ್ನ ಹಾರಿಸಲಿಕ್ಕೆ ಕೂಡ ಮುಂದಾಗಿರುವಂತಹ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಪ್ರತಿಮಾ, ಥ್ಯಾಂಕ್ಸ್ ಪೃಥ್ವಿ ತಮ್ಮೆಲ್ಲ ಮಾಹಿತಿಗೆ.